ಮೇಡಮ್, ತಾವು ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳ್ಬೋದಾ? ಹೋಗುವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳೋದು ಒಳ್ಳೆ ಪದ್ಧತಿ ಅಲ್ಲ. ಅಲ್ಲ, ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಹಾಗೆ ನನ್ನ ಡ್ರಾಪ್ ಮಾಡ್ತೀರೇನೋ ಅಂತ. ನಮ್ಮ ಅಗ್ರಿಮೆಂಟ್ ಇರೋದೇ ಕೆಲವು ದಿನ, ಅಷ್ಟರಲ್ಲಿ ಯಾಕೆ ಫ್ಯಾಕ್ಟ್ರಿ ಕೆಲಸ, ಕಾರು, ಡ್ರಾಪು ಎಲ್ಲ? ದಯವಿಟ್ಟು ಕ್ಷಮಿಸಿ ಮೇಡಮ್, ದಿನಾನೋ ಗಂಟೆನೋ ಡ್ಯೂಟಿ ಅಂದಮೇಲೆ ಡ್ಯೂಟಿ. ನಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳ ಪೂರ್ತಿ ಬಾಡಿ ಗಣ್ಣಾಗಿರ್ಬೇಕು, ಅದು ನನ್ನ ಕರ್ತವ್ಯ. ವಂಡರ್ಫುಲ್. ಹಲೋ, ನಾನು ನಾಗರಾಜು. ನಮಸ್ಕಾರ ಸರ್. ಅದೇ ಹೇಳಿದ್ನಲ್ಲ ವಿಚಾರ, ನಮ್ಮ ಲಕ್ಷ್ಮಿ ವೈಟ್ ಟಯೋಟಾ ಕಾರ್ನಲ್ಲಿ ಬರ್ತಾಳೆ. ಕಾರ್ ನಂಬರ್ ಏನ್ ಸರ್? KA04M1448. ಎಲ್ಲ ಗೊತ್ತಾಯ್ತು ಸರ್. ಅಂಕಲ್, ಏನಮ್ಮ? ನನ್ನ ಕಾರ್ ಎಲ್ಲಿ? ಓ, ಡ್ರೈವರು ರಿಪೇರಿ ಅಂತಿದ್ದ, ಅದೇನು ಹೇಳ್ದ ಕೇಳ್ದೆ ತಗೊಂಡ್ಬಿಟ್ಟಿದ್ದಾನೆ. ನಾನು ಅಯ್ಯೋ, ನಾನು ಆಶಾ ಮನೆಗೆ ಹೋಗ್ಬೇಕೆ? ಹೌದಾ? ಒಂದ್ ಕೆಲಸ ಮಾಡಮ್ಮ, ನೀನ್ ನನ್ನ ಕಾರ್ ತಗೊಂಡೋಗಮ್ಮ. ಮತ್ತೆ ನಿಮ್ಗೆ? ನಾನು ಹೆಂಗೋ ಮಾಡ್ಕೋತೀನಿ, ನಿನ್ನ ಅನುಕೂಲ ಮುಖ್ಯ. ನೀ ಕೂತ್ಕೋ. ಅಂಕಲ್, ಆಶಾ ಏನಾದ್ರೂ ಫೋನ್ ಮಾಡಿದ್ರೆ ನಾನು ಅವಳ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಡಿ. ಒಳ್ಳೇದಮ್ಮ, ಜೋಪಾನ ಬರ್ರಿ ನೀನು. ಮೊದ್ಲೇ ಹೇಳ್ದಾಗೆ ಲಕ್ಷ್ಮಿ ಅವಳ ಕಾರು ಟೊಯೋಟಾ ಕಾರ್ನಲ್ಲಿ ಬರ್ತಾ ಇಲ್ಲ. ಮತ್ತೆ ನನ್ನ ಕಾರು ಅಂಬಾಸಿಡರು ಸರ್. CKN488. ನೋಡಿ, ಆಕ್ಸಿಡೆಂಟ್ ಇಂದ ಲಕ್ಷ್ಮಿ ಹೊಟ್ಟೆಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದು 2 ಕಿಡ್ನಿ ಫೇಲ್ಯೂರ್ ಆಗಿದೆ. ತಕ್ಷಣ ಕಿಡ್ನಿ ರೀಪ್ಲೇಸ್ ಮಾಡದೇ ಇದ್ರೆ ಆಕೆ ಉಳಿಯೋದೇ ಕಷ್ಟ. ಇಮಿಡಿಯೇಟ್ ಆಗಿ ಕಿಡ್ನಿಗೆ ಏರ್ಪಾಡು ಮಾಡಿ. ಆನಂದ್, ಡೋಂಟ್ ವೆರಿ, ನಾನು ಈಗಲೇ ರೇಡಿಯೋ ದೂರದರ್ಶನ ಕೇಂದ್ರಗಳಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಕೀಟ ದಾನ ಮಾಡಿದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಸ್ಬಿಟ್ಟು ಬರ್ತೀನಿ. ಲಕ್ಷ್ಮಿನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಬೈ ದ ವೇ ಅಶ್ವಥ್, ಅರ್ಜೆಂಟ್ ಆಗಿ ಬಿ ಪಾಸಿಟಿವ್ ಬ್ಲಡ್ ಗ್ರೂಪಿನ ಕಿಡ್ನಿ ಬೇಕಾಗಿತ್ತು. ಹೌದು. ಹೌದಾ? ಪರವಾಗಿಲ್ಲ, ನಾನು ಬೇರೆ ಕಡೆ ಪ್ರಯತ್ನ ಪಡ್ತೀನಿ. ಕಮ್ಮಿ ಡಾಕ್ಟರ್? ಎಸ್ ಡಾಕ್ಟರ್, ಕಿಡ್ನಿನ ಯಾರಿಗೆ ಬೇಕಾದ್ರೂ ಕೊಡ್ಬೋದಾ? ಧಾರಾಳವಾಗಿ ಕೊಡ್ಬೋದು. ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ದೈವದತ್ತವಾಗಿರುತ್ತೆ. ಅವನಿಗೆ ಒಂದೇ ಕಿಡ್ನಿ ಸಾಕು ಸುಖವಾಗಿ ಜೀವನ ಮಾಡೋದಿಕ್ಕೆ. ಇನ್ನೊಂದು ಕಿಡ್ನಿನ ಬೇರೆಯವ್ರಿಗೆ ಕೊಡೋದ್ರಿಂದ ಏನು ತೊಂದರೆನೂ ಆಗಲ್ಲ. ಆದರೆ ಅವ್ರ ಬ್ಲಡ್ ಗ್ರೂಪ್ ಒಂದೇ ಆಗಿರಬೇಕು. ಲಕ್ಷ್ಮಿದು ಯಾವ ಬ್ಲಡ್ ಗ್ರೂಪ್ ಡಾಕ್ಟರ್? ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್. ಹಾಗಾದ್ರೆ ನಮ್ದು ಬಿ ಪಾಸಿಟಿವ್. ದಯವಿಟ್ಟು ನನ್ನ ಕಿಡ್ನಿ ತೊಗೊಳ್ಳಿ ಪ್ಲೀಸ್. ಓಕೆ, ಲೆಟ್ ಅಸ್ ಗೋ. ಆಶಾ, ಟಿವಿಗೂ ರೇಡಿಯೋಕ್ಕೂ ಕಿಡ್ನಿ ಬೇಕು ಅಂತ ಅನೌನ್ಸ್ಮೆಂಟ್ ಕೊಟ್ಟರು ಏನೂ ಪ್ರಯೋಜನ ಆಗಲಿಲ್ಲ. ಈ ಸಮಯದಲ್ಲಿ ಆನಂದ್ ದೊಡ್ಡ ಮನ್ಸು ಮಾಡಿ ತನ್ನ ಕಿಡ್ನಿ ಕೊಡೋಕೆ ಒಪ್ಕೊಳ್ತಾ ಇದ್ದಿದ್ರೆ ಲಕ್ಷ್ಮಿನ ಉಳಿಸ್ಕೊಳಕ್ ಆಗ್ತಿತ್ತೋ ಇಲ್ವೋ? ಹೌದು ಅಂಕಲ್, ಆನಂದ್ ನಿಜವಾಗ್ಲೂ ದೇವ್ರಂತ ಮನುಷ್ಯರು. ಈಗ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಡ್ತಾಳೆ ಅನ್ಕೊಂಡ್ರೆ ಬದುಕ್ಬಿಟ್ಟಿದ್ದಾಳೆ. ಬರೀ ಫೇಲ್ ಆಗ್ಬಿಟ್ಟಿದೆ.
ಕಿಡ್ನಿ ಫೇಲ್ ಆದ್ರೂ ಉಳಿಯೋದಿಲ್ಲ ಅನ್ಕೊಂಡ್ರೆ ಈ ಆನಂದು ಕಿಡ್ನಿ ಬೇರೆ ಕೊಡ್ತೀನಿ ಅಂತಂದವನೇ. ಕಿಡ್ನಿ ಕೊಟ್ರು ಅವಳು ಉಳಿಯೋದಿಲ್ಲ ಅಲ್ವಾ? ಡಾಕ್ಟರ್, ಆಪರೇಷನ್ ಸಕ್ಸಸ್. ಪರಮಾತ್ಮ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನಿನ್ ಮುಖ ಸ್ವಲ್ಪ ನೋಡ್ಬೋದು. ಹೇಗಿದೆಯಮ್ಮ ಲಕ್ಷ್ಮಿ? ಐ ಆಮ್ ಆಲ್ ರೈಟ್. ನಿನ್ಗೊಂದು ಗುಡ್ ನ್ಯೂಸ್. ನಾಳೆನೇ ನೀನು ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ನೋಡ್ಯಾ, ನಾನು ಅನ್ಕೊಂಡು ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಆಯ್ತು. ಲಕ್ಷ್ಮಿ, ಬಂದ್ಬಿಟ್ಟಿ ಅಮ್ಮ. ಲಕ್ಷ್ಮಿ, ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ನನ್ನ ಹೊಟ್ಟೆನೇ ಉರಿದೋಗಿತ್ತಮ್ಮ. ಆವತ್ತಿಂದ ಇವತ್ತಿನವರೆಗೂ ಒಂದ್ ತೊಟ್ಟು ನೀರು ಕುಡ್ದಿಲ್ಲಮ್ಮ. ಹೌದೌದೌದೌದು. ದಿನಕ್ಕೆ 8 ಗ್ಲಾಸ್ ಆಪಲ್ ಜ್ಯೂಸ್ ಕುಡಿತಾ ಇದ್ರೆ ಈ ನೀರ್ ಕುಡಿಯಕ್ಕೆ ಹೇಗ್ ಮನ್ಸ್ ಬರ್ತೆ ಮಮ್ಮಿ? ಸಾಕು ಸುಮ್ನಿರು. ಅಲ್ಲಿ ಹಾಸ್ಪಿಟಲ್ ನಲ್ಲಿ ನನ್ ಮಗು ಏನ್ ಕಷ್ಟ ಪಡ್ತಿದ್ಯೋ ಅಂತ ನಾನ್ ಸಂಕಟ ಪಡ್ತಿದ್ರೆ ನಿನಗ್ ತಮಾಷೆ ಬೇರೆ ಕೇಳು. ಮಿಸ್ಟರ್ ನಾಗರಾಜ್, ಯು ಆರ್ ಅಂಡರ್ ಅರೆಸ್ಟ್. ಅರೇ, ನಾನು ಏನ್ ತಪ್ಪು ಮಾಡಿದ್ದೀನಿ ಸರ್? ನೀವು ನಿಮ್ ಹೆಂಡತಿ ಅಣ್ಣನ ಮಗಳ ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ರಿ ಅನ್ನೋ ಆಪಾದನೆ ಮೇಲೆ ಸುಳ್ಳು. ನಾನ್ ಕೊಲೆ? ನಾನು ಯಾವ ಕೊಲೆನೂ ಮಾಡಿಲ್ಲ. ಲಕ್ಷ್ಮಿ, ನಾನು ಎಂತ ದೊಡ್ಡ ಮನುಷ್ಯ ಅಂತ ಸ್ವಲ್ಪ ಹೇಳಮ್ಮ ನೀನು. 320 ಆ ಡ್ರೈವರ್ ಕರ್ಕೊಂಬಂದ್ರೆ. ಏಯ್, ಏನ್ ನಡೀತು ಹೇಳ? ಲಕ್ಷ್ಮಮ್ಮನವ್ರ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸು ಅಂತ 25,000 ಕೊಟ್ಟಿದ್ದಾರೆ ಸರ್ ಈ ನಾಗರಾಜ್ ಅಪ್ಪನವರು. ಲೇ ಲೇ ಲೇ, ನೀನ್ ಸುಳ್ಳು ಹೇಳ್ತಾ ಇದ್ಯಾ ಕಣ? ಮಿಸ್ಟರ್ ನಾಗರಾಜ್, ಬೇಡಿ ಇನ್ಸ್ಪೆಕ್ಟರ್, ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಲಕ್ಷ್ಮಿ, ನೀನಾದ್ರೂ ಹೇಳಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಬೇಕಾದ್ರೆ ಮನೆ ಬಿಟ್ಟು ಹೊರಟೋಗ್ತೀವಿ, ಆದ್ರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಕ್ ಬಿಡ್ಬೇಡಮ್ಮ, ಬಿಡ್ಬೇಡಮ್ಮ. ಕಚ್ಚೋ ವಿಷದ ಹಾವಿಗೆ ಹಾಲೆರಿಯೋಕ್ ನನಗಿಷ್ಟ ಇಲ್ಲ. ಇನ್ಸ್ಪೆಕ್ಟರ್, ರೇ ಬಂದ್ರೆ. ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಬೇಡ ಅಂತ ಹೇಳಮ್ಮ, ಹೇಳಮ್ಮ. ಮಮ್ಮಿ, ಕುಷ್ಠರೋಗಿಗಳ ಸೇವೆ ಮಾಡ್ಕೊಂಡು ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ನಡಿ ಮಮ್ಮಿ. ಶಿವ ಶಿವ ಹಪ್ಪರಮ್ಮ ಹತ್ಮ ಶಿವ ಕಣ್ಣಿಲ್ಲದವರಿಗೆ ಬಾ. ಅಬ್ಬ, ಸದ್ಯ ನನಗ್ ಬಂದಿದ್ ಕಂಟಕ ಎಲ್ಲ ಪಾರಾಯ್ತು. ನವ್ ಐ ಆಮ್ ಫ್ರೀ ಬರ್ಡ್. ಹಾ, ನನ್ ರೆಡಿಮೇಡ್ ಗಂಡ ಇಲ್ಲೇ ಕಾಣ್ತಾನೆ ಇಲ್ಲ. ಯಾಕೆ? ಅವನ್ನೇ ಪರ್ಮನೆಂಟ್ ಗಂಡ ಮಾಡ್ಕೋಬೇಕು ಅಂತನಾ? ನೆವರ್, ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಹಾ, ಅಗ್ರಿಮೆಂಟ್ ಆಗಿದ್ದು ಬರೀ 30 ದಿವಸಕ್ಕೆ ತಾನೆ. ಹೊರಟೋದ್ನಾ? ಹೋಗ್ಬಾರ್ದಾಗಿತ್ತಾ? ಹಾಗಲ್ವೇ, ಏನೇ ಅಗ್ರಿಮೆಂಟ್ ಆಗಿದ್ರು ಮನುಷ್ಯತ್ವ ಬೇಡ್ವಾ? ನಾನು ಅವನ ಮನಸ್ಸಿನಲ್ಲಿ ಹೆಂಡತಿ ಆಗಿಲ್ದೇ ಇದ್ರು ಇಷ್ಟು ದಿವಸ ಜೊತೆಲಿದ್ನಲ್ಲ, ಅದಕ್ಕಾದ್ರೂ ಕಟ್ಟಿಸಿ ಬೇಡ್ವಾ? ನನ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋಕೆ ಮನಸ್ಸಾಗಿ ಬಂತು. ಅದಕ್ಕೆ ಕಣೆ ನಾನು ಗಂಡಸರನ್ನ ಹೇಟ್ ಮಾಡೋದು. ಲಕ್ಷ್ಮಿ, ಸಾಕ್ ನಿಲ್ಸಿ ನೀನ್ ವಾಣಿಜಂಬಾನ. ಮನುಷ್ಯನಿಗೆ ಕಿಂಚಿತ್ತಾದ್ರೂ ಮನುಷ್ಯತ್ವ ಇಲ್ಲದೆ ಹೋಗಿದ್ದಿದ್ರೆ ನೀನ್ ಇವತ್ತು ಮನುಷ್ಯರಾಗಿ ವಾಪಸ್ ಬರ್ತಾ ಇರ್ಲಿಲ್ಲ. ಸತ್ತು ಹೆಣವಾಗಿ ಸ್ಮಶಾನಕ್ಕೆ ಹೋಗ್ತಿದ್ದೆ. ಆಶಾ, ನೀನ್ ಇವತ್ತು ಜೀವಂತವಾಗಿರೋದಕ್ಕೆ ಆ ನಿನ್ ರೆಡಿಮೇಡ್ ಗಂಡನೇ ಕಾರಣ. ಏನ್ ಹೇಳ್ತಿದ್ಯೆ? ಹೌದು ಕಣೆ, ನಿನಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕುಗಳ ಮಧ್ಯೆ ಹೋರಾಡ್ತಾ ಇದ್ದಾಗ ಈ ವಿಷಯ ನೀವಿಲ್ಲ ನನ್ಗೆ ಯಾಕೆ ಹೇಳಲಿಲ್ಲ? ಅದೇ ಕಣಮ್ಮ ಅವ್ನ್ ದೊಡ್ಡ ಗುಣ. ತಾನೇ ದಾನ ಮಾಡಿದ್ರು ಈ ವಿಷಯ ಆಕೆ ಗೊತ್ತಾಗೋದು ಬೇಡ ಅಂತ ನನ್ನ ಹತ್ರ ಬೇಡ್ಕೊಂಡ. ಯಾಕೆ ಅಂತ ಕೇಳಿದಿಕ್ಕೆ, ನನ್ನನ್ನು ಕಂಡ್ರೆ ಮೊದ್ಲೇ ಆಕೆಗೆ ಆಗೋಲ್ಲ, ಇನ್ ನನ್ ಕಿಡ್ನಿ ಅವಳ ಹತ್ರ ಇದೆ ಅಂತ ಗೊತ್ತಾದ್ರೆ ಆಕೆ ಪ್ರಾಣ ಕಳ್ಕೊಳಕ್ಕೂ ಹೆಸಲ್ಲ ಅಂತ ಬೇಡ್ಕೊಂಡ ಕಣಮ್ಮ. ಇವತ್ತಿನ ಕಾಲದಲ್ಲಿ ಒಂದು ಕಿಡ್ನಿ ಪಡಿಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣ ಸುರಿದ್ರೂ ಸಿಗೋದಿಲ್ಲ. ಅಂಥದ್ರಲ್ಲಿ ಒಂದು ನಯಾ ಪೈಸನೂ ಆಸೆ ಪಡೆದೆ ತನ್ನ ಕಿಡ್ನಿನ ದಾನ ಮಾಡಿ ನಿನ್ ಜೀವ ಉಳಿಸಿದಾನಮ್ಮ. ಆನಂದ್ ಮೊದಲನೇ ಸಾರಿ ನನ್ನ ಹತ್ರ ಹಣ ತಗೊಂಡ್ ಬಂದಾಗ ಅವನ್ ಪೂರ್ವಾಪರ ಎಲ್ಲ ವಿಚಾರಿಸಿ ನಾನು ಚೆನ್ನಾಗಿ ತಿಳ್ಕೊಂಡೆ ಕಣಮ್ಮ. ಅವನು ನಿನ್ ರೆಡಿಮೇಡ್ ಗಂಡ ಆಗೋದಕ್ಕಿಂತ ಪರ್ಮನೆಂಟ್ ಗಂಡ ಆಗ್ಬಾರ್ದೆ ಅಂತ ನಾನು ಆಸೆ ಪಟ್ಟೆ ಕಣಮ್ಮ. ನಿಜ ಹೇಳ್ತಾ ಇದ್ದೀನಿ ಲಕ್ಷ್ಮಿ, ಅಂತ ಗಂಡನ್ ಪಡೆಯೋದಕ್ಕೆ ನೀನ್ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಸತ್ಯವಾದ ಮಾತು. ಈಗ ಹೇಳಿದ್ದಾರೆ, ನಾನು ನೋಡ್ಬೇಕು. ಇನ್ನೆಲ್ಲಿ ನೋಡಕ್ಕಾಗತ್ತಮ್ಮ, ಇವತ್ತು ಅವನ ಮದುವೆ.
ಮೇಡಮ್, ಇವತ್ತಿಗೂ ನೀವು ಮಿಸ್ ಲಕ್ಷ್ಮಿನೇ, ನಾನ್ ಮಿಸ್ಟರ್ ಆನಂದೇ. ನಮ್ಮ ಕರಾರಿನ ಪ್ರಕಾರ ಇವತ್ತಿನ ದಿವಸ ನಾನು ಈ ಜಾಗನ ಖಾಲಿ ಮಾಡಿದ್ದೀನಿ. ರೆಡಿಮೇಡ್ ಗಣ್ಣಾಗಿದ್ದಾಗ ಅಕಸ್ಮಾತ್ ತಿಳಿದೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ನಿಮಗೆ ಬಿಡುವಿದ್ದರೆ ನನ್ನ ಸ್ನೇಹಿತೆಯಾಗಿ ಮದುವೆಗೆ ಬಂದು ವಧುವರರಿಗೆ ಅಕ್ಷತೆ ಹಾಕಿ. ಇಂತಿ ನಿಮ್ಮ ರೆಡಿಮೇಡ್ ಗಂಡ ಆನಂದ್.